ಸಿಎಂ ಹುದ್ದೆ ಹೇಳಿಕೆ ಬೆನ್ನಲ್ಲೇ ಯತೀಂದ್ರಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಪುತ್ರನನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಳಗ್ಗೆ ಅಷ್ಟೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಸಿಎಂ ಅವರೇ ಉತ್ತರವನ್ನು ಕೊಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಅವರು ಕರೆಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹಾದೇವಪ್ಪ ಕೂಡ ಬಂದಿದ್ದಾರೆ. ಸಹಜ, ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಲಂಚ್ ಬ್ರೇಕ್ ಸಂದರ್ಭದಲ್ಲಿ ನಾಯಕರು ಸೇರಿ ಊಟ ಮಾಡುವಂಥದ್ದು ಸಹಜ. ಅದರ ಜೊತೆಗೆ ಯತೀಂದ್ರ ಅವರನ್ನು ಕರೆದಿರಬಹುದು. ಆದರೆ ಏನು ಕೇಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಈ ವಿಚಾರವಾಗಿ ಪದೇ ಪದೇ ಮಾತನಾಡಿ ಮತ್ತೊಮ್ಮೆ ಅದನ್ನ ಚರ್ಚೆಗೆ ತರುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರು ನಾಯಕರು, ಉಭಯ ನಾಯಕರು ಪರಸ್ಪರ ಮಾತನಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಆ ಒಪ್ಪಂದವನ್ನ ಬಹಿರಂಗಪಡಿಸಿಲ್ಲ. ಹೈಕಮಾಂಡ್ ಕೂಡ ಇಲ್ಲಿಯವರೆಗೂ ಮಧ್ಯಪ್ರವೇಶ ಮಾಡಿ ಇಂಥದ್ದೇ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಹೀಗಿರುವಾಗ ಪದೇ ಪದೇ ಅದರ ಬಗ್ಗೆ ಚರ್ಚೆ ಮಾಡೋದು, ಪದೇ ಪದೇ ಆ ವಿಷಯವನ್ನ ಜೀವಂತವಾಗಿ ಇಡೋದಿದೆಯಲ್ಲ, ಅದು ಲಾಭ ನಷ್ಟದ ವಿಚಾರವಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ, ಪದೇ ಪದೇ ಲೀಡರ್ಶಿಪ್ ಚೇಂಜ್ ಬಗ್ಗೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರವನ್ನ ಜೀವಂತವಾಗಿಡೋದು ಯಾಕೆ, ಚರ್ಚೆಯಲ್ಲಿ ಇಡೋದು ಯಾಕೆ ಅನ್ನೋದನ್ನ ಕೇಳಬಹುದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಮೊನ್ನೆ ಅಷ್ಟೇ ಯತೀಂದ್ರ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಬೇಡ ಈ ವಿಷಯ ಚರ್ಚೆ ಮಾಡೋದು ಅನಗತ್ಯ. ಇದು ಈ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ತೆಗೆದುಕೊಳ್ಳಿ, ಸದ್ಯಕ್ಕೆ ನಾವಂತೂ ಯಾವ ಸ್ಟೇಟ್ಮೆಂಟ್ ಕೂಡ ಮಾಡಬಾರದು ಅಂತ. ಬಟ್ ಯತೀಂದ್ರ ನಿಲುವು ಬಹಳ ಸ್ಪಷ್ಟವಾಗಿದ್ದಂತೆ ಕಾಣಿಸ್ತಾ ಇದೆ. ಮೊನ್ನೆ ಏನ್ ಹೇಳಿದ್ದಾರೋ, ಮೊನ್ನೆ ಅಂತಲ್ಲ, ಇಲ್ಲಿಂದ ಈಚೆಗೆ ಒಂದು 6 ತಿಂಗಳಿಂದ ಈಚೆಗೆ ತೆಗೆದುಕೊಂಡಂತಹ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಬನ್ನಿ ನೀವು. ಅವ್ರು ಹೇಳಿದ್ದು ಒಂದೇ ತೀರ್ಮಾನ, ಒಂದೇ ಹೇಳಿಕೆ, ನಾಯಕತ್ವ ಬದಲಾವಣೆ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ. ಒಪ್ಪಂದ ಆಗಿಲ್ಲ, ದೆಹಲಿ ಹಂತದಲ್ಲಿ ಮಾತುಕತೆ ನಡೆದಿಲ್ಲ, ನಾಯಕರ ಮಧ್ಯೆ ಕೂಡ ಒಪ್ಪಂದ ನಡೆದಿಲ್ಲ ಅನ್ನೋದನ್ನ ಯತೀಂದ್ರ ಹೇಳಿಕೆಗಳನ್ನ ಹೇಳ್ತಾ ಬಂದಿದ್ದಾರೆ. ಯತೀಂದ್ರ ಹೇಳಿಕೆಯಲ್ಲಿ ಯಾವ ಅಂಶವೂ ಕೂಡ ಬದಲಾವಣೆ ಆಗಿಲ್ಲ. ಬಟ್ ಈಗ ಅದು ಪ್ರಸ್ತುತವೇ ಅನ್ನೋದು ಅಷ್ಟೇ ವಿಷಯವಾಗಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಯತೀಂದ್ರ ಅವರ ಹೇಳಿಕೆಗಳು ಲಾಭ ನಷ್ಟ. ಯಾಕಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಆದ ನಂತರದಲ್ಲಿ ಇಬ್ಬರು ನಾಯಕರು ಕೂಡ ತಣ್ಣಗಾಗಿದ್ರು. ವಿಷಯವನ್ನು ಕೂಡ ಅಲ್ಲಿಗೆ ಅಧಿವೇಶನದಲ್ಲಿ ಆ ವಿಷಯವೇ ಬರಬಾರದು ಎನ್ನುವ ಕಾರಣಕ್ಕಾಗಿ, ಅದೊಂದು ವಿಷಯವಾಗಿ ಪ್ರತಿಪಕ್ಷಗಳ ಕೈಗೆ ಅಸ್ತ್ರವಾಗಬಾರದು ಎನ್ನುವ ಕಾರಣಕ್ಕಾಗಿ ಅಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಇದೀಗ ಯತೀಂದ್ರ ಅವರು ಈ ವಿಷಯವನ್ನು ಜೀವಂತವಾಗಿ ಇಡ್ತಾ ಇರೋದು ಯಾಕೆ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ತನ್ನ ಹೇಳಿಕೆಯಲ್ಲಿ ಯಾವೊಂದು ಅಂಶವನ್ನು ಕೂಡ ಕೊಂಚ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿಲ್ಲ. ತಮ್ಮ ಹೇಳಿಕೆಗೆ ಈಗಲೂ ಕೂಡ ನಾನು ಸ್ಟಿಕ್ ಆನ್ ಇದ್ದೀನಿ, ನಾನು ಏನು ಹೇಳಿದ್ದೇನೋ ಅದನ್ನು ಈಗಲೂ ಹೇಳ್ತೇನೆ, 100 ಬಾರಿ ಕೇಳಿದ್ರು ಹೇಳ್ತೇನೆ ಅನ್ನುವ ರೀತಿಯಲ್ಲಿದೆ. ಈಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಯತೀಂದ್ರ ಅವರಿಗೆ ಬುದ್ಧಿಮಾತು ಹೇಳ್ತಾರಾ ಅಥವಾ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅನ್ನುವ ಮಾತುಗಳನ್ನ ಚರ್ಚೆಗೆ ಬರಬಹುದಾ, ಏನ್ ಕತೆ? ದಶರಥ, ರಾಜ್ಯದಲ್ಲಿ ಎದ್ದಿದ್ದಂತಹ ಸಿಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಇಬ್ಬರು ನಾಯಕರು ಸೈಲೆಂಟ್ ಆಗಿದ್ರು, ನಂತರ ಅವರ ಬೆಂಬಲಿಗರು ಕೂಡ ಸೈಲೆಂಟ್ ಆಗಿದ್ರು. ಯಾರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ಕಳೆದ 4 ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಪೂರ್ಣಾವಧಿಯವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆಗ ಮತ್ತೆ ಶುರುವಾಗತ್ತೆ, ನಾಯಕರು ಪರ ವಿರೋಧ ಅಭಿಪ್ರಾಯಗಳನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ತದನಂತರ ಸಿದ್ದರಾಮಯ್ಯ ಅವರು ಯತೀಂದ್ರ ಅವರನ್ನ ಕರೆದು ಬುದ್ಧಿವಾದವನ್ನ ಹೇಳಿರ್ತಾರೆ. ಮೊನ್ನೆ ದಿನ ನೀವು ಇದೇ ರೀತಿಯಾಗಿ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಇಂತಹ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಟ್ಟೆ ಅಂತೇಳಿ ಯತೀಂದ್ರ ಅವರನ್ನ ಕೇಳ್ತಾರೆ. ಸೊ ಅಲ್ಲಿಗೆ ಮತ್ತೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಡ ಅಂತೇಳಿ ತಾಕೀತನ್ನು ಕೂಡ ಮಾಡಿರ್ತಾರೆ. ಯತೀಂದ್ರ ಅವರು ಅಲ್ಲಿಗೆ ಸೈಲೆಂಟ್ ಆಗಬೇಕಾಗಿತ್ತು. ಬೇರೆ ನಾಯಕರು ಅದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು, ಆದರೆ ಯತೀಂದ್ರ ಅವರು ಸೈಲೆಂಟ್ ಆಗಬೇಕಾಗಿತ್ತು. ಇವತ್ತು ಮತ್ತೆ ಅವರು ಬೆಳಗ್ಗೆ ಪೂರ್ಣಾವಧಿ ವಿಚಾರವಾಗಿ 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ, ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ಮತ್ತೆ ಅದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಆಂಗ್ಲ ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಅವರನ್ನ ಏನು ಕೇಳೋದು, ಇದರ ಬಗ್ಗೆ ಅವರ ತಂದೆಯವರೇ ಹೇಳಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದು ಮುಂದೆ ತಾರಕಕ್ಕೆ ಇರುವಂತಹ ಸಾಧ್ಯತೆಗಳಿದೆ. ಆದರೆ ಸಿದ್ದರಾಮಯ್ಯ ಅವರೆಲ್ಲೂ ಕೂಡ ಇದರ ಬಗ್ಗೆ ಮತ್ತೆ ಹೇಳಿಕೆಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಅವರೆಲ್ಲೂ ಕೂಡ ಕೊಡ್ತಾ ಇಲ್ಲ. ನಾವಿಬ್ಬರು ಕೂಡ ಈಗ ಹೈಕಮಾಂಡ್ ಏನು ತೆಗೆದುಕೊಳ್ಳುತ್ತೆ ಅದಕ್ಕೆ ಭದ್ರಾಗಿರ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ಈಗಲೂ ಕೂಡ ನಾವು ಆ ನಿಲುವಿಗೆ ಅಂಟಿಕೊಂಡಿದ್ದೇವೆ ಅಂತೇಳಿ
ಪದೇ ಪದೇ ಮಾಧ್ಯಮಗಳು ಕೇಳಿದಾಗಲೂ ಕೂಡ ಅದೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಪುತ್ರ ಯಾಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಇದು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯತೀಂದ್ರ ಅವರನ್ನ ಈಗ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ಗೆ ಕರೆದು ಅವರ ಜೊತೆ ಸಿದ್ದರಾಮಯ್ಯ ಅವರು ಮತ್ತೆ ತಾಕೀತನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು, ಮತ್ತೆ ಕೊಟ್ಟಿದ್ದೇ ಆದರೆ ಅದು ಗಂಭೀರವಾಗುತ್ತೆ, ಬೇರೆಯವರು ಕೂಡ ಇದರ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಮೊನ್ನೆ 4 ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು, ನಂತರದಲ್ಲಿ ಬೇರೆ ಬೇರೆ ಅಲ್ಲಿ ಮುಗಿಬೇಕಾಗಿತ್ತು. ಆದ್ರೆ ಯತೀಂದ್ರ ಅವರು ಇಷ್ಟೆಲ್ಲ ಗೊತ್ತಿದ್ರು ಕೂಡ, ಯಾಕಂದ್ರೆ ಸಿದ್ದರಾಮಯ್ಯನವರ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು, ಇಲ್ಲೇ ಶಾಸಕರಾಗಿದ್ದಂಥವ್ರು ಹೌದು. ಯಾಕಂದ್ರೆ ಅನುಭವ ಇರುವಂತವ್ರು, ಸಾಕಷ್ಟು ಜ್ಞಾನವನ್ನು ಹೊಂದಿರುವಂತವ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯನಾ? ಸೊ ಇದರ ಹಿಂದೆ ಬೇರೆ ಯಾರೋ ಇರಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಬಳಗದಲ್ಲಿ ಗುರುತಿಸ್ಕೊಂಡವರು ಹೇಳ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಆ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರೋದಿಲ್ಲ. ಕಾರಣ ಅಲ್ಲಿ ಯಾರು ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಡಿ ಅಂತೇಳಿ ಮೊದಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿರ್ತಾರೆ. ಹಾಗೆ ಸಿದ್ದರಾಮಯ್ಯನವರು ಕೂಡ ಹೇಳಿರ್ತಾರೆ, ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿವೃದ್ಧಿ ವಿಚಾರ, ಅನುದಾನ, ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗತ್ತೆ ಬಿಟ್ರೆ ಈ ಕುರ್ಚಿ ಬದಲಾವಣೆಯ ಬಗ್ಗೆ ಕೆಲವು ಶಾಸಕರು ಅಲ್ಲಿ ಪ್ರಸ್ತಾಪವನ್ನ ಮಾಡಬೇಕು ಅಂತೇಳಿ ಇದ್ರೂ ಕೂಡ ಅಲ್ಲಿ ಒಂದೇ ಒಂದು ಚಕಾರವನ್ನ ಎತ್ತೋದಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಯತೀಂದ್ರ ಅವರು ಪದೇ ಪದೇ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಆದ್ರೆ ಯತೀಂದ್ರ ಅವರು ಇಷ್ಟು ತಿಳುವಳಿಕೆ ಇರುವಂತವರು, ಶಾಸಕರಾಗಿದ್ದಂಥವ್ರು, ಪ್ರಸಕ್ತ ವಿಧಾನ ಪರಿಷತ್ ಸದಸ್ಯರಾಗಿರುವಂತವ್ರು, ಮುಖ್ಯಮಂತ್ರಿಗಳ ಪುತ್ರ ಬೇರೆ, ಇವರು ಯಾಕೆ ಈಗ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವ್ರು ಯತೀಂದ್ರ ಅವರ ಮೂಲಕ ಸ್ಟೇಟ್ಮೆಂಟ್ಗಳನ್ನ ಕೊಡಿಸ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯ ಅವರೇ ಬೇಕು ಅಂತೇಳಿ ಯತೀಂದ್ರ ಅವರ ಮೂಲಕ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಹಾಗಾಗಿ ಯತೀಂದ್ರ ಅವರ ಈ ಪದೇ ಪದೇ ಸ್ಟೇಟ್ಮೆಂಟ್ ಏನಿದೆ, ಇದು ಎಲ್ಲೋ ಒಂದು ಕಡೆ ಮುಂದೆ ಮತ್ತಷ್ಟು ತಾರಕಕ್ಕೆ ಇರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಪದೇ ಪದೇ 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ, ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಅನ್ನುವಂಥ ಹೇಳಿಕೆಗಳನ್ನ ಕೊಟ್ರೆ ಹೈಕಮಾಂಡ್ನಿಂದ ಆ ಸೂಚನೆ ಏನಾದರೂ ಬಂದಿದೆಯಾ ಸಿದ್ದರಾಮಯ್ಯನವ್ರಿಗೆ? ಬಂದಿರಬಹುದೇನೋ. ಅಥವಾ ಯತೀಂದ್ರ ಅವ್ರಿಗೆ ಇದರ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಏನಾದರೂ ಗೊತ್ತಾಗಿದೆಯಾ? ಆ ಕಾರಣಕ್ಕೆ ಅವರು ಇದನ್ನ ಪದೇ ಪದೇ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಏನಾದರೂ ಪುತ್ರನ ಮೂಲಕ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸುವ ಮೂಲಕ ಆ ಕಡೆಯಿಂದ ಯಾವ ರಿಯಾಕ್ಷನ್ ಬರುತ್ತೆ ಅಂತೇಳಿ ಏನಾದರೂ ಕಾದು ನೋಡುವ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇದು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆಗಳ ಮೇಲೆ ಸಭೆಗಳು ಕೂಡ ನಡೀತಾ ಇದೆ. ನಿನ್ನೆ ಕೂಡ ದಲಿತ ಸಮುದಾಯದ ಸಚಿವರು, ಶಾಸಕರು ಸಭೆಯನ್ನು ನಡೆಸ್ತಾರೆ. ಆ ಕಡೆ ವಾಲ್ಮೀಕಿ ಸಮುದಾಯದ ಶ್ರೀಗಳು, ಸಚಿವರು, ಶಾಸಕರು ಸಭೆಯನ್ನು ನಡೆಸ್ತಾರೆ. ಅಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ತಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಮುಂದೆ ಇಡ್ತಾರೆ. ಹಾಗೆ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಚರ್ಚೆಗಳಾಗತ್ತೆ. ವಾಲ್ಮೀಕಿ ಶ್ರೀಗಳು ನೇರವಾಗಿಯೇ ಸಿದ್ದರಾಮಯ್ಯನವರ ಮುಂದುವರಿಸೋದ್ರೆ ನಮ್ಮ ಅಂತರವೇನು ಮಾಡೋದಾದ್ರೆ ದಲಿತರಿಗೆ ಸಿಎಂ ಅವಕಾಶವನ್ನ ಮಾಡಿಕೊಡ್ಬೇಕು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೆ ಮುನಿಯಪ್ಪ ಅವರನ್ನ ಸಿಎಂ ಸ್ಥಾನಕ್ಕೆ ತಂದು ಕೂರಿಸಬೇಕು ಅಂತೇಳಿ ಓಪನ್ ಆಗಿ ಅವರು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ, ಸೊ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗ ಮತ್ತೆ ಆಕ್ಟಿವ್ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.